ನಗರ ಮೈಸೂರಿಗೆ ಇವತ್ತು ನನ್ನ ಊರು, ಹಂಗಾಗಿ ಇವತ್ತು ಪ್ರಥಮ ಬಾರಿಗೆ ಮೈಸೂರು ಮಹಾನಗರಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ನಂತರ ಪ್ರಥಮ ಬಾರಿಗೆ ಬಂದಿದ್ದೇನೆ. ಎಲ್ಲ ನಮ್ಮ ಸ್ನೇಹಿತರು, ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು, ಬಾಬಾ ಸಾಹೇಬರ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ನನ್ನ ಪ್ರೀತಿಯನ್ನ ತೋರಿಸಿದ್ದಾರೆ. ಜೊತೆಗೆ ನನ್ನ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಕೂಡ ತೋರಿಸಿದ್ದಾರೆ. ಅವ್ರ ಜವಾಬ್ದಾರಿನ ನಾನು ನನ್ನಿರೋಂಥ ಅವಧಿನಲ್ಲಿ ಸಮರ್ಪಕವಾಗಿ ಏನು ಸವಲತ್ತು ಸೇರ್ಬೇಕು ನಮ್ಮ ಜನಕ್ಕೆ, ನಮ್ಮ ನಿಗಮದಿಂದ, ನಮ್ಮ ಸರ್ಕಾರದಿಂದ ತಲುಪಿಸುವಂತ ಕೆಲಸವನ್ನ ನಾನು ಖಂಡಿತ ಮಾಡ್ತೇನೆ. ನಮ್ಮ ಸರ್ಕಾರನೂ ಕೂಡ ಮಾಡ್ತೇನೆ. ಸಾಕಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಸಾಕಷ್ಟು ಅಭಿವೃದ್ಧಿಗಾಗ್ಲಿ ಅಥವಾ ಅವರ ಉಪಯೋಗಕ್ಕೆ ಲೋನ್ ಏನು ಕೊಡ್ತಾರೆ ಅದು ಯಾವ್ದು ಕಾಲಕ್ಕೆ ಆಗ್ತಿರ್ಲಿಲ್ಲ. ನೀವು ಬಂದಂತ ಕಾಲಕ್ಕೆ ಏನು ಹೊಸದಾಗಿ ಏನಾದ್ರು ಯೋಜನೆ ಹಾಕೊಂಡಿದ್ದೀರಾ ಅಥವಾ ಇನ್ ಟೈಮ್ ಅವ್ರಿಗೆ ಸ್ಯಾಂಕ್ಷನ್ ಆಗುವಂತ? ಖಂಡಿತ ನಮ್ಮ ನಿಗಮದಿಂದ ನಾವು ಅದನ್ನು ಕಾಲ್ಫರ್ಮ್ ಮಾಡಿ ಎಲ್ಲ ರಾಜ್ಯದ ಎಲ್ಲ ಶಾಸಕರಿಗೂ ಕೂಡ ಬೇಗ ಸೆಲೆಕ್ಷನ್ ಮಾಡಿ, ಆ ಚೇರ್ಮನ್ರು ಶಾಸಕರು ಇರ್ತಾರೆ, ಸೆಲೆಕ್ಷನ್ ಮಾಡಿ ಕಳಿಸ್ಕೊಡ್ಬೇಕು. ಮತ್ತೆ ನಮ್ಮ ಜನಕ್ಕೆ ಏನು ಸವಲತ್ತು ಸಲ್ಲಬೇಕು ಅದನ್ನ ಬೇಗ ತಲುಪಿಸುವಂತ ಕೆಲಸವನ್ನ ನಮ್ಮ ನಿಗಮ, ನಮ್ಮ ಸರ್ಕಾರ ಖಂಡಿತ ಮಾಡ್ತೇವೆ. ಸಾವಿರಾರು ಜನ ರಿಸೀವ್ ಮಾಡ್ಕೊಂಡಿದ್ದಾರೆ ಮೈಸೂರಲ್ಲಿ. ಅವರು ದೊಡ್ಡ ಕನಸು ಇಟ್ಕೊಂಡಿದ್ದಾರೆ. ಆ ಕನಸನ್ನ ನೀವು ನಮ್ಗೆ ಮಾಡ್ತಾರೆ. ಖಂಡಿತ ಹೊಸ ಯೋಜನೆಗಳನ್ನ ನಮ್ಮ ರಾಜ್ಯಕ್ಕೆ, ನಮ್ಮ ಜನಕ್ಕೆ, ನಮ್ಮ ಸರ್ಕಾರದಿಂದ, ನಮ್ಮ ನಿಗಮದಿಂದ ನಾವು ತಲುಪಿಸುವಂತ ಕೆಲಸವನ್ನ ಖಂಡಿತ ಮಾಡೇ ಮಾಡ್ತೇವೆ. ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಸುರೇಶ್ ಅಂತ ಹೇಳಿ, ಇವತ್ತು ನಮ್ಮ ಮೈಸೂರು ಭಾಗದಲ್ಲಿ ಒಂದು ಹೊಸ ಚೈತನ್ಯ ಬಂದ ರೀತಿಲೇ ಎಲ್ಲರಿಗೂ ಆಗಿದೆ. ಯಾಕೆಂದ್ರೆ ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ವಿ. ನಿಜವಾಗ್ಲೂ ಬಾಬಾ ಸಾಹೇಬರ ಸವಲತ್ತುಗಳನ್ನ ತಗೊಂಡು ಅಧಿಕಾರ ತಗೊಂಡಂಥವ್ರು ಆ ಸಮಾಜನ ಏಳಿಗೆಗೋಸ್ಕರ ಕೆಲಸ ಮಾಡಬೇಕು, ಅದನ್ನ ನಿರೀಕ್ಷೆ ಮಾಡ್ತಾ ಇದ್ವು. ಆ ನಿರೀಕ್ಷೆ ಈಗ ಈ ನಮ್ಮ ನರೇಂದ್ರಣ್ಣವ್ರ ಹತ್ರ ಇಡೀ ಸಮಾಜ ಕಾಯ್ತಾ ಇದೆ. ಅವ್ರನ್ನ ಹೆಚ್ಚು ಒಂದು ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಇವತ್ತು ಬಾಬಾ ಸಾಹೇಬರ ಆಶಯದಲ್ಲಿ ಏನು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಅವರ ಸವಲತ್ತುಗಳನ್ನ, ಅವರ ಮೀಸಲಾತಿಯಿಂದ ಮೇಲ್ ಬಂದಿದ್ದಾರೆ. ಅದು ರಾಜಕೀಯವಾಗಿರ್ಬೋದು ಅಥವಾ ಒಂದು ವ್ಯಾಪಾರೀಕರಣವಾಗಿರ್ಬೋದು. ಅಲ್ಲಿಂದ ಬಂದಂಥವ್ರು ಆ ಸಮಾಜನ ಎತ್ತುವಂತ ಕೆಲಸನ ಮಾಡಬೇಕು. ಅಲ್ಲಿಂದ ಬಂದು ಅಧಿಕಾರ ತಗೊಳ್ಳೋಕೆ ಮಾತ್ರ ಜನಾಂಗ ಬೇಕು ಅಂತ ಹೇಳ್ಕೊಂಡು ಅಧಿಕಾರ ಹೋದಾಗ ಜನಾಂಗನ ನೆನ್ಸ್ಕೊಳ್ಳೋಂಥವ್ರು ನಮ್ಮ ಯಾರಿಗೂ ಬೇಕಾಗಿಲ್ಲ. ಅಧಿಕಾರ ತಗೊಂಡ್ಮೇಲೆ ಆ ಸಮಾಜನ ಎತ್ತುವಂಥವ್ರು ಬೇಕು. ಬಾಬಾ ಸಾಹೇಬ್ರು ಅದೇ ಹೇಳೋದು, ನೀವು ರಾಜಕೀಯಕ್ಕೆ ಬರ್ಬೇಕಂದ್ರೆ ನೀವು ಯಾರುವೆ ನಿಮ್ಮ ಉದ್ಧಾರಕ್ಕಾಗಿ ಬರಬೇಡಿ, ಸಮಾಜನ ಮೇಲೆತ್ತುವಂತ ಕೆಲಸ ಮಾಡೋದು ಮಾತ್ರ ರಾಜಕೀಯಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ನಾವೆಲ್ಲರಿಗೂ ದಯಮಾಡಿ ನಮ್ಮ ಎಲ್ಲ ಬಂಧುಗಳಲ್ಲಿ, ನಮ್ಮ ದಲಿತರಲ್ಲಿ ಕೇಳ್ಕೊಳ್ಳೋದು ಇಷ್ಟ, ಯಾರಿಗೋ ಒಬ್ರಿಗೆ ಒಂದು ಅಧಿಕಾರ ಸಿಕ್ಕಿದೆ ಅಂತಂದಾಗ ಏನ್ ಎಲ್ಲರಿಗೂ ಶಾಶ್ವತ ಅಲ್ವಲ್ಲ ಯಾರಿಗೂ ಅಧಿಕಾರ. ಎಲ್ಲರೂ ಹೊಸ ತಲೆಮಾರುಗಳು ಬರ್ಲಿ ಬಿಡಿ. ಈಗ ತಮಿಳುನಾಡು ಒಂದು ಹೊಸ ಅಲೆ ಎತ್ತಿದೆ, ಈಗ ಅಲ್ಲಿ ಒಳ್ಳೆ ಬೆಳವಣಿಗೆ ನಡೀತಾ ಇದೆ. ಸೊ ಹಂಗೆ ಹೊಸ ತರಗಳು ಬಂದ್ರೆ ನಾವು ಕೆಲಸ ಮಾಡ್ಬೇಕನ್ನೋ ಹುಮ್ಮಸ್ಸಿರುತ್ತೆ. ಯುವಕರಿದ್ದಾರೆ, ಮಾಡ್ಲಿ. ಈಗ ಅಪ್ಪಾತ್ಮರು ಅಂತ ನಾವೆಲ್ಲರಿಗೂ ಮಾಡ್ಕೊಂಡ್ ಬರ್ತಾನೆ ಇದೀವಿ. ನಾವು ನನಗೀಗ ಒಂದು 25 ವರ್ಷದಿಂದ ನನ್ನ ಒಡನಾಟ ಇದೆ ರಾಜಕೀಯದಲ್ಲಿ. ಯಾರ್ಯಾರು ಅಧಿಕಾರ ಬಾಬಾ ಸಾಹೇಬರ ಸವಲತ್ತನ್ನ ತಗೊಂಡು, ಮೀಸಲಾತಿನ ತಗೊಂಡು ಯಾರು ಅಧಿಕಾರ ಹಂಚ್ಕೊಂಡು ಬಂದಿದ್ದಾರೆ, ಸವಲತ್ತನ್ನ ಉಂಡ್ಕೊಂಡು ಬಂದಿದ್ದಾರೆ, ಯಾರು ಸಮಾಜ ಎತ್ತ ಕೆಲಸನ ಇದುವರೆಗೂ ಮಾಡ್ಕೊಂಡ್ ಬಂದಿಲ್ಲ. ಇದ್ರು ನಮ್ಮ ಪ್ರಸಾದ್ ಅಣ್ಣ ಇದ್ರು, ನಿಜಲಿಂಗಪ್ಪ ಅವರು ಅಂತ ಕೇಳಿದೀವಿ. ಈಗ ನಮ್ಮ ಸೆಂಟ್ರಲ್ ನಮ್ಮ ಖರ್ಗೆ ಸಾಹೇಬ್ರು ಇದ್ದಾರೆ. ಈಗ ಅವ್ರ ಲೈನಲ್ಲಿ ನಮ್ಮ ನರೇಂದ್ರನವ್ರನ್ನ ಎಲ್ಲ ಇಡೀ ನಮ್ಮ ಸಮುದಾಯ ಕಾಯ್ತಾ ಇತ್ತು. ಯಾರಾದ್ರೂ ಒಬ್ರು ಬೇಕು, ಇಡೀ ನಮ್ಮ ಸಮಾಜ ಕಷ್ಟ ಸುಖ ಅಂದ್ರೆ ನಾವು ಹೇಳ್ಕಾಯ್ತು ಯಾರ ಹತ್ರ ಹೋಗೋಣ. ಅಧಿಕಾರ ತಕೊಂಡಾಗ ಅಧಿಕಾರ ಬಂದ್ಮೇಲೆ ಅವ್ರ ಹತ್ರ ಯಾರೋ ಹೋಗಕ್ ಆಗ್ಲೇ ಇಲ್ಲ. ಎಲ್ಲ ಬ್ಯಾರಿಕೇಡ್ಗಳು ಹಾಕೊಂಡು ಏನು ಹಿಂದೆ ಮುಂದೆ ಎಸ್ಕೇಟ್ಗಳು ಹಾಕೊಂಡು ಏನು ಅವ್ರನ್ನ ಒಂದು ಕಷ್ಟ ಸುಖ ಹೇಳ್ಕೊಳಕ್ಕಾಗಿಲ್ಲ. ನಮ್ಮ ಸಮಾಜದವರು ಸಮಾಜದ ಏಳಿಗೆ ಮಾಡ್ತೀವಿ ಅಂದ್ಬಿಟ್ಟು ಬಾಬಾ ಸಾಹೇಬ್ ಋಣ ತಗೊಂಡು ಮೇಲ್ ಬಂದು ಅಧಿಕಾರ ಅನುಭವಿಸೋರು ಸಮಾಜದವ್ರನ್ನೇ ದೂರ ಇಟ್ಟಾಗ ಎಷ್ಟು ನೋವಾಗುತ್ತೆ. ಇವತ್ತು ನಮ್ಗೆ ಖುಷಿ ಇದೆ. ಇವತ್ತು ನಮ್ಮ ಸಮಾಜದವರು ಒಬ್ರು ಈ ಅಧಿಕಾರ ತಗೊಂಡ್ಮೇಲೆ ಎಲ್ಲ ನಮ್ಮ ಸಮಾಜದವ್ರನ್ನ ಜೊತೆಲಿ ಹಾಕೊಂಡು ನಿಮ್ ಕಷ್ಟ ಸುಖ ಏನಂತ ಎದ್ರ ಮೇಲೆ ಕೈ ಹಾಕೊಂಡು ಅವ್ರ ಕಷ್ಟ ಸುಖ ಏನಂತ ಕೇಳೋಂಥವ್ರು ಬಂದಿದ್ದಾರೆ. ಇಡೀ ಸಮಾಜ ಕಾಯ್ತಾ ಇತ್ತು, ಅಂಥವ್ರು ಈಗ ಸಿಕ್ಕಿದ್ದಾರೆ. ಅವ್ರಿಗೂ ಅಷ್ಟೇ ನಾವು ಹೇಳೋದು, ನಿಮ್ಗೆ ಅಧಿಕಾರ ಸಿಕ್ಕಿದೆ, ಅಧಿಕಾರ ಸಿಕ್ಕಿದಾಗ ಸಮಾಜದ ಉಳಿತಿಯಂತ ಕೆಲಸವನ್ನ ನೀವು ಮಾಡಿ ಅಂತ ಎಲ್ಲರಿಗೂ ನಾವು ಕೇಳ್ಕೊತೀವಿ. ಈಗ ನಿಮ್ಮ ಮೀಡಿಯಾ ಮುಖಾಂತರ ನಾನು ಅವ್ರಿಗೆ ಸಮಾಜದ ಒಳ್ಳೆ ಕೆಲಸಗಳನ್ನ ಮಾಡ್ಲಿ. ಸಮಾಜದಲ್ಲಿ ಹಿಂದುಳಿದವರು ಬೇಕಾದಷ್ಟು ಇದ್ದಾರೆ ಸರ್. ಹೇಳ್ತಾರೆ ಮೀಸಲಾತಿ ಬೇಡ ಅಂತ. ಎಲ್ಲಿ ನೋಡಿದೆ ಸಮಾನತೆ ಎಲ್ಲಿ ಸಿಕ್ಕಿದೆ ನಮ್ಗೆ? ಮೊನ್ನೆ ನೋಡ್ತಾ ಇದ್ದೀರಾ, ಈಗ ಹೋಮ ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಒಂದು ಭಾಷಣ ಮಾಡಿ ಬಂದಿರೋ ಉತ್ತರ ಪ್ರದೇಶದಲ್ಲಿ, ಉತ್ತರಾಖಂಡಲ್ಲಿ ಹೋಮ ಮಾಡ್ತಾರೆ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ?
ಸಮಾಜ ಇವತ್ತು ಸಮಾನತೆ ಯಾರಿಗೂ ಬೇಕಾಗಿಲ್ಲಪ್ಪ, ನಮ್ಗೆ ಯಾವ್ದು ಮೀಸಲಾತಿ ಬೇಡ, ಸಮಾನತೆ ಕೊಡಿ ನೀವು. ನಾವು ಮೀಸಲಾತಿ ಒಡೆದಾಡ್ತಾ ಇರೋದು ನಾವು ಹಣ ಮಾಡೋದಕ್ಕೋ ಆಸ್ತಿ ಮಾಡೋದಕ್ಕೋ ಬಿಲ್ಡಿಂಗ್ ಕಟ್ಕೊಳ್ಳೋದಕ್ಕಲ್ಲ, ನಮ್ಗೆ ಸಮಾನತೆ ಕೊಡಿ ಅಂತ ಕೇಳ್ತಾ ಇದೀವಿ. ನೀವು ಒಂದು ಗ್ರೌಂಡ್ ಅಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ನೀವು ಅದನ್ನ ಸಹಿಸ್ಕೊಳಕ್ ಆಯ್ತಿಲ್ಲ ಅಂತಂದ್ರೆ ಯಾವ ವ್ಯವಸ್ಥೆಯಲ್ಲಿ ಇದೀವಿ ಇವತ್ತು ನಾವು? ಎಲ್ಲಿ ಸಮಾನತೆ ಸಿಕ್ಕಿದೆ? ಮೀಸಲಾತಿ ಬೇಡ, ನಾವೆಲ್ಲ ಒಂದು ಹೌದಪ್ಪ ನಮಗೆ ಮೀಸಲಾತಿ ಬೇಡ, ನಮಗೆ ನಾವು ಹೇಳ್ತಿದೀವಲ್ಲ, ನಮ್ಗೆ ಕೈಗಿದೆ ಕಾಲಿದೆ, ನಾವು ದುಡಿಯಕ್ಕೆ ನಾವು ರೆಡಿ ಇದೀವಿ, ನಮಗೆ ಮೀಸಲಾತಿ ಬೇಡಿ, ಸಮಾನತೆ ಕೊಡಿ, ಎಲ್ಲರೂ ಸಮಾನವಾಗಿರಿ, ನಾವು ಮೀಸಲಾತಿನೇ ಬೇಡ. ಇವತ್ತು ನೀವು ಹಂಗೆ ಅಲ್ಲಿ ನೋಡಿದ್ರೆ ನೀವು ಸೆಷನಲ್ಲೆಲ್ಲ ಮಾತಾಡ್ತೀರಾ ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಬೇಡ. ಈಗ ನೀವು ಕೇಂದ್ರ ಸರ್ಕಾರದವ್ರು ಏನು ಆದೇಶ ತಗೊಂಡಿದ್ದೀರಾ, ಏನ್ ನೀವು ಸ್ಟೆಪ್ ತಗೊಂಡ್ರಿ? ಈಗ ಖರ್ಗೆ ಸಾಹೇಬ್ರಿಗೆ ಅಷ್ಟು ಅವಮಾನ ಆಯ್ತಲ್ಲ, ಅದು ಅವ್ರೊಬ್ಬರಿಗಾಗಿರೋದಲ್ಲ, ಇಡೀ ಮಾನವ ಕುಲಕ್ಕೆ ಅವಮಾನ ಅದು. ಫಸ್ಟ್ ಮಾನವರಾಗಿ ನೀವು ಸ್ವಚ್ಛ ಮಾಡೋದು ಬಿಲ್ಡಿಂಗ್ ಅಲ್ಲ, ನಿಮ್ ಮನಸ್ಗಳನ್ನ ಸ್ವಚ್ಛ ಮಾಡ್ಕೊಳ್ಳಿ. ನೀವು ಮೊದಲು ನಿಮ್ ಮನಸ್ಗಳನ್ನ ಸ್ವಚ್ಛ ಮಾಡ್ಕೊಳ್ಳದೆ ನೀವು ಬಿಲ್ಡಿಂಗ್ ತೆಗೆದ್ಬಿಟ್ರೆ ಗಂಜಲ ಹಾಕ್ಬಿಟ್ಟು ಹೊಟ್ಟೋಗ್ಬಿಡುತ್ತಾ? ಯುವಕರಿಗೆ ಕೆಲಸಗಳು ಕೊಡಿ. ನೀವು ಯುವಕರ ಕೈಗೆ ಕೆಲಸಗಳು ಕೊಟ್ರೆ ಅವರೇ ಸಮಾನತೆ ಬಂದೇ ಬರುತ್ತೆ. ನಿಮ್ಗೆ ಯಾವ ಒಂದು ಮೀಸಲಾತಿನೂ ಬೇಡ. ಅವ್ರ ಕೈಲಿ ಕೆಲಸ ಆದ್ರೆ ಅವ್ರು ದುಡ್ಕೊಂಡು ಅವ್ರ ಹೆಂಡತಿ ಮಕ್ಕಳುಗಳು ತಂದೆ ತಾಯಿಗಳನ್ನ ಸಾಕಂತವ್ರು ಬೇಕಾದಷ್ಟು ಇದ್ದಾರೆ. ಎಷ್ಟು ಲಕ್ಷ ಜನ ಈಗ ಅನ್ಎಂಪ್ಲಾಯ್ಮೆಂಟ್ ಆಗಿ ಕೂತಿದ್ದಾರೆ. ಯಾಕೆ ಇವನ್ನೆಲ್ಲ ಯಾಕೆ ಮಾತಾಡಲ್ಲ? ನಾವು ದಯಮಾಡಿ ನಾವು ಇಲ್ಲಿ ಯಾರು ಪರ ವಿರೋಧ ಅಲ್ಲ, ನಾವು ಅಧಿಕಾರ ತಗೊಂಡವ್ರಿಗೆ ಒಂದೇ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಅಧಿಕಾರ ತಗೊಂಡವರು ಆ ಸಮಾಜದ ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತಂದ್ರೆ ಯಾಕೆ ಕೊಟ್ಟಿದ್ದಾರೆ? ಬಾಬಾ ಸಾಹೇಬ್ರ ಒಂದು ಹೆಸರಲ್ಲಿ ಅದನ್ನ ಮಾಡಿದರೆ ನಿಮ್ಮ ಸಮಾಜನ ಮೇಲಕ್ಕೆ ಕೆಲಸ ಮಾಡ್ರಪ್ಪ ಅಂತ ಹೇಳಿದ್ರು. ನೀವು ಅಧಿಕಾರ ಈಗ ತುಂಬಾ ಜನ ಪೈ ಕೊಟ್ಟಿದ್ರು. ಹೌದು ಈಗ ಇವ್ರಿಗೆ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಇವರು ನಿಮ್ಮ ಕನಸೆಲ್ಲ ನನ್ಸು ಮಾಡ್ತಾರೆ ಅನ್ನೋದೊಂದು ಖಂಡಿತವಾಗ್ಲೂ ಆ ಭರವಸೆ ಇದೆ ಸರ್. ಇವತ್ತು ನೀವು ನೋಡ್ರಿ ಎಷ್ಟು ಸಾವಿರಾರು ಜನ ಯಾರಿಗೂ ಫೋನ್ ಮಾಡಿ ಕರೀದಾರು ವಾಲಂಟಿಯರ್ ಬಂದಿದ್ದಾರೆ. ಈಗ ನೀವು ನೋಡ್ತಾ ಇದ್ರೆ ಎಷ್ಟು ಜನ ಬಂದಿದ್ರು ಅಂತಂದ ಎಲ್ಲ ನಿರೀಕ್ಷೆ. ಅವ್ರು ಏನು ಇವಾಗ ಸಡನ್ ಆಗಿ ಬಂದಿರೋರಲ್ಲ ಸರ್, 30 ವರ್ಷದಿಂದ ಸಮಾಜದ ಜೊತೆಲೆ ಸಮಾಜದ ಒಡನಾಟನ ಇಟ್ಕೊಂಡೇ ಬಂದಿರೋರು ಅವರೆಲ್ಲ. ಅವರು ಎಲ್ಲ ನಮ್ಮ ಹಿರಿಯ ನಾಯಕರುಗಳಿದಾರಲ್ಲ, ಅವ್ರೆಲ್ಲರಿಗೂ ಪಟಾಕಿ ಹೊಡ್ಕೊಂಡು ಶಾಲ್ ಹಾಕಿ ಅವ್ರಿಗೆಲ್ಲರೂ ಎತ್ಕೊಂಡು ಕುಂಡು ನಮ್ ಜನ ಅಂತ ಮೇಲೆ ಮೆರೆಸ್ಕೊಂಡ್ ಬಂದವರು. ಅವ್ರೇನ್ ಈಗ ಇದಕ್ಕಿಂತ ಉದ್ಭವ ಆಗ್ಬಿಟ್ಟಿಲ್ಲ. ಅವರು 30 ವರ್ಷದಿಂದ ಜನಗಳ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ. ಬಹಳಷ್ಟು ಆದ್ರೆ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಯೂಸ್ ಮಾಡಿದ್ದಾರೆ. ಹೌದು ಸರ್. ಈಗ ನಿಮ್ಮೆಲ್ಲರಿಗೂ ಗೊತ್ತು SCPTSP ಹಣನೆಲ್ಲ ತಗೊಂಡು ಈಗ ಹಾಕೊಂಡಿದ್ದಾರೆ ಅಂತ ಹೇಳಿ. ಈಗ ನಮ್ಮ ಮುಖ್ಯಮಂತ್ರಿ ಅವರು ಭರವಸೆನ ಕೊಟ್ಟಿದ್ದಾರೆ. ನಾನು ಖಂಡಿತವಾಗ್ಲೂ ನಿಗಮಕ್ಕೆ ಅಮೌಂಟ್ ನಾನು ಕೊಡ್ತೀನಿ, ನೀನ್ ಏನ್ ಕೆಲಸ ಬೇಕು ಮಾಡೋ ಅನ್ನೋ ಧೈರ್ಯನ DK ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದಾರೆ. ಹಂಗಾಗಿ ನಮ್ಮೆಲ್ಲರಿಗೂ ಇಡೀ ನಮ್ಮ ಸಮುದಾಯನೇ ಅವ್ರನ್ನ ಒಂದು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇತ್ತು. ಅಂತವ್ರಿಗೆ ಒಳ್ಳೆಯವ್ರಿಗೆ ಅಧಿಕಾರ ಸಿಕ್ಕಿದೆ. ಈಗ ನಮ್ ಜನ ಈಗ ಹೇಳ್ತಾ ಇದ್ರಲ್ಲ, ಏನು ಈ ಜನ ಎಲ್ಲ ಆಗ್ಲೇ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ಎಗನೆಸ್ಟ್ ಆಗಿ ಮಾಡ್ತಾ ಇದಾರೆ. ಎಲ್ಲಿ ಸಿದ್ದರಾಮಯ್ಯನವರು ಎಗನೆಸ್ಟ್ ಮಾಡಿದ್ದಾರೆ? ಯಾಕೆ ಸುಮ್ಮನೆ ಎಲ್ಲ ಬಿತ್ತರಣೆ ಮಾಡ್ತೀರಾ? ಸಿದ್ದರಾಮಯ್ಯವರು ಸಾಮಾಜಿಕ ನ್ಯಾಯನ ಕೊಟ್ಕೊಂಡು ಬಂದಿದ್ದಾರೆ ಅವತ್ತಿಂದ ಇವತ್ತು ತನಕನು. ಇವಾಗ ಆಗಿರೋದು ಸಾಮಾಜಿಕ ನ್ಯಾಯನ ಹೆಂಗ್ ನಿಭಾಯಿಸ್ತಾರೆ ಸರ್? ನಿಭಾಯಿಸ್ತಾರೆ ಖಂಡಿತವಾಗ್ಲೂ. ನಿಮ್ಮ ನಿರೀಕ್ಷೆ ಬಹಳಷ್ಟಿದೆ, ಬೆಟ್ಟದಷ್ಟಿದೆ ಸರ್. ಬೆಟ್ಟದಷ್ಟು ಎಲ್ಲಾರ್ದು ನಿರೀಕ್ಷೆ ಇರುತ್ತೆ. ನಾವೆಲ್ಲ ಈಗ ನನಗೆ ವೈಯಕ್ತಿಕವಾಗಿ ಮನೆ ಕಟ್ಸ್ಕೊಡಿ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಯಾರು ಕಡೆ ವ್ಯಕ್ತಿಗಳಿದೆ ಅಂತವ್ರಿಗೆ ಒಂದು ಈಗ ಸಾರಥಿ ಸ್ಕೀಮಲ್ಲಿ ಕಾರ್ ಕೊಡ್ಸೋದಿರ್ಬೋದು, ಬೋರ್ವೆಲ್ ಓಡಿಸೋದಿರ್ಬೋದು, ಇದರಲ್ಲಿ ಸಾಕಷ್ಟು ಜನಗಳಿಗೆ ನಿಜವಾಗ್ಲೂ ಕೆಳಮಟ್ಟದ ಜನಗಳಿಗೆ ಅನುಕೂಲ ಮಾಡುವಂತ ಒಂದು ಅಭಿವೃದ್ಧಿ ನಿಗಮ ಅಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ. ಒಂದು ಬೋರ್ ಓಡಿಸಿದ್ರೆ ಸರ್, ಆ ಕುಟುಂಬದಲ್ಲಿ ಒಬ್ಬ ಬೋರ್ ಓಡಿಸಿದ್ರೆ ಎಷ್ಟು ಜನ ಇರ್ತಾರೆ? ತಂದೆ, ತಾಯಿ, ಅಕ್ಕ, ತಮ್ಮ, ಅಣ್ಣ, ತಂಗಿ, ಒಂದೊಂದು ಕುಟುಂಬ ಬಚಾವಾಗ್ಬಿಡ್ತಾರೆ ಸರ್. ಅಷ್ಟು ಸಾಕಲ್ಲ, ಅಷ್ಟಾದ್ರೆ ಎಷ್ಟೋ ಜನ ಬದುಕುವಂತ ಸ್ಕೀಮ್ಗಳು ಏನು ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ದೊರಕಲ್ಲ ಅನ್ನೋದು ಆರೋಪಗಳಿದೆ. ಅದ್ರ ಬಗ್ಗೆ ಏನಾದ್ರು ಅಧ್ಯಕ್ಷ ಗಮನ ತರ್ತೀರಾ? ಖಂಡಿತವಾಗ್ಲಿ ಅದನ್ನ ಮಾಡಿದ್ದಾರೆ. ಕೂಲಂಕುಷವಾಗಿ ಕೂತ್ಕೊಂಡು ಈಗ ಯಾಕಂದ್ರೆ ಅವರು ಸರ್ ಒಂದು ಹಳ್ಳಿಲೇ ಹುಟ್ಟಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಅವ್ರಿಗೆ ತಳಮಟ್ಟದಿಂದನೂ ಗೊತ್ತು. ಅವರು ಒಬ್ಬ ರೈತರ ಮಗನೇ. ಅವರು ಅಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡ್ರೆ ಎಷ್ಟು ಜನ ಮೇಲ್ ಬರ್ತಾರೆ, ಆ ಕುಟುಂಬಗಳು ಎಷ್ಟಿರ್ತವೆ ಅನ್ನೋದು ಅವ್ರಿಗೆ ಸಾಕಷ್ಟು ಅನುಭವ ಇದೆ. ನಾನು ಹೇಳಿದ್ಮೇಲೆ ಈಗ ಇವತ್ತು ಹುಟ್ಟುಬಿಟ್ಟಿರೋದಲ್ಲ. ಅವರು ಯಾವುದೋ ಒಂದು ಅಧಿಕಾರಕ್ಕೋಸ್ಕರ ಬಂದಿರೋರಲ್ಲ. ಅವರು 30 ವರ್ಷದಿಂದ ನಾವು ಅವ್ರ ಜೊತೆ ಒಡನಾಟ ಇಟ್ಕೊಂಡು ಬಂದಿದ್ದೀವಿ. 30 ವರ್ಷದಿಂದ ಅವರು ಎಲ್ಲಾ ಜನಗಳ ಜೊತೆ ಸಂಪರ್ಕ ಇಟ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ನಮ್ಮ ಇಡೀ ದಲಿತ ಸಮುದಾಯಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಇದು. ಅವರೆಲ್ಲರೂ ಆಶಾದಾಯವಾಗಿ ಕಾಯ್ತಾ ಇದ್ರು. ಅಂತ ವ್ಯಕ್ತಿಗೆ ಸಿಗ್ಬೇಕು ಅಂತಿದ್ರು, ಅಂತವ್ರಿಗೆ ಒಳ್ಳೆ ಅಧಿಕಾರ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ಸಮುದಾಯನ ಮೇಲತ್ತ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಒಂದು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ MLA ಆಗಿ ಶಾಸಕರು ಆಗೋಂಥ ಎಲ್ಲಾ ಅವಕಾಶಗಳು ಇದೆ. ಅದು ನನ್ನ ಒಬ್ಬನ ಆಸೆ ಅಲ್ಲ, ಇಡೀ ನಮ್ಮ ಸಮುದಾಯದ ಆಸೆ. ಇಡೀ ನಮ್ಮ ನಗರ ಮೈಸೂರು ವ್ಯಾಪ್ತಿ ಪೂರ್ತಿ ಜಿಲ್ಲೆಯಲ್ಲೆಲ್ಲ ಅವರು ಒಂದೊಂದು ಹಳ್ಳಿನೂ ಪೋಸ್ಟ್. ನರೇಂದ್ರ ಅವರು ಯಾರು ಅಂತಂದ್ರೆ ಒಂದೊಂದು ಹಳ್ಳಿನೂ ಗೊತ್ತು ಅವರು. ಹಾಗೆ ನನ್ನ ಹೆಸರು ಸುರೇಶ್ ಕುಮಾರ್ ಅಂತ, ತಾಲೂಕ್ ಪಂಚಾಯತಿ ಮಾಜಿ ಮೆಂಬರ್, ನನ್ನ ಮೈಸೂರು ತಾಲೂಕು. ನಮಸ್ತೆ ಸರ್.